ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ವೀಕ್ಷಕರೇ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈಗಾಗಲೇ ನಾವು ಹಳೆ ಒಡಂಬಡಿಕೆಯ ಸ್ತ್ರೀಯರ ಬಗ್ಗೆ ಮಾತಾಡುತ್ತಿದ್ದೇವೆ. ಅವಳ ಬಗ್ಗೆ ಕಲಿತುಕೊಂಡೆವು, ಸಾರಾಯಳ ಬಗ್ಗೆ ಕಲಿತುಕೊಂಡೆವು. ಈ ದಿನ ರೆಬೆಕ್ಕಳ ಬಗ್ಗೆ ನಾವು ಕಲಿತುಕೊಳ್ಳೋಣ. ಅದನ್ನು ಕಲಿಯುವುದಕ್ಕಿಂತ ಮುಂಚಿತವಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡುವ. ಕೃಪೆಯಲ್ಲಿಯೂ ತಾಳ್ಮೆಯಲ್ಲಿಯೂ ಐಶ್ವರ್ಯವುಳ್ಳಂಥ ನಮ್ಮ ತಂದೆಯಾದ ದೇವರೇ, ಈ ಸಮಯವನ್ನು ನನ್ನನ್ನು ನಿನಗೆ ಒಪ್ಪಿಸಿಕೊಡುವಂತನಾಗಿದ್ದೇನೆ. ಮಾತಾಡುವವನು ನಾನಲ್ಲ, ನೀನು ನನ್ನ ಸಂಗಡ ಮಾತಾಡಿ ರೆಬೆಕ್ಕಳ ಬಗ್ಗೆ ಉತ್ತಮವಾದ ಗುಣಗಳನ್ನು ನಾವೆಲ್ಲರೂ ಕಲಿತುಕೊಳ್ಳುವಂತೆ ಸಹಾಯ ಮಾಡು ಎಂಬುದಾಗಿ ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ರೆಬೆಕ್ಕಳು ಆರಿಸಲ್ಪಟ್ಟಂಥ ವಧು. ರೆಬೆಕ್ಕ ಅಂದರೆ ಮೋಹಕ, ಆಕರ್ಷಣೆಯುಳ್ಳಂಥ ಹೆಣ್ಣುಮಗಳು. ಈಕೆಯ ಹಿನ್ನೆಲೆಯನ್ನು ಸ್ವಲ್ಪ ಹೊತ್ತು ಗಮನಿಸುವಾಗ, ರೆಬೆಕ್ಕಳು ಅಬ್ರಹಾಮನ ತಮ್ಮನಾದ ನಾಹೋರನಿಗೆ ಮಿಲ್ಕಳಲ್ಲಿ ಹುಟ್ಟಿದ ಬೆತುವೇಲನ ಮಗಳು, ಲಾಬಾನನ ತಂಗಿ, ಇಸಾಕನ ಪತ್ನಿ, ಏಸಾವ ಮತ್ತು ಯಾಕೋಬನ ತಾಯಿ. ಇದು ರೆಬೆಕ್ಕಳ ಹಿನ್ನೆಲೆ. ರೆಬೆಕ್ಕಳು ತನ್ನ ಸೌಂದರ್ಯ ಹಾಗೂ ಗುಣನಡತೆಗಳಿಂದ ತಂದೆ, ತಾಯಿ, ಸಹೋದರ ಲಾಬಾನ್, ಅಬ್ರಹಾಮನ ಸೇವಕ ಎಲಿಯಾಜರ, ಪತಿ ಇಸಾಕ, ಮಕ್ಕಳಾದ ಏಸಾವ ಮತ್ತು ಯಾಕೋಬರ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿ. ರೆಬೆಕ್ಕಳ ಜೀವಿತದ ಅಧ್ಯಯನ ಪ್ರಸ್ತುತ ಸ್ತ್ರೀಯರಾದ ನಿಮ್ಮೆಲ್ಲರಿಗೆ ಕ್ರಿಸ್ತನವರಾಗಿ ಜೀವಿಸಲು ಸಹಾಯಿಸುವಂಥದ್ದಾಗಿದೆ. ಇವತ್ತು ರೆಬೆಕ್ಕಳ ಗುಣಾತಿಶಯಗಳನ್ನು ನಾವು ಕಲಿತುಕೊಳ್ಳೋಣ. ರೆಬೆಕ್ಕಳು ಒಬ್ಬ ಆರಿಸಲ್ಪಟ್ಟಂಥ ಕನ್ಯೆ. ರೆಬೆಕ್ಕಳು ಯೆಹೋವನಿಂದ ಇಸಾಕನಿಗೆ ವಧುವಾಗಿ ಆರಿಸಲ್ಪಟ್ಟಂಥ ಕನ್ಯೆ. ಅಬ್ರಹಾಮನು ತನ್ನ ನಂಬಿಗಸ್ತನಾದ ಸೇವಕನಾದ ಎಲಿಯೇಜರನ್ನು ಪದನ್ ಅರಾಮ್ ಎಂಬತಕ್ಕಂಥ ಒಂದು ಸ್ಥಳಕ್ಕೆ, ಅಂದರೆ ಬೆತುವೇಲನು ಮಿಲ್ಕಳು ವಾಸಿಸುವ ಸ್ಥಳಕ್ಕೆ ಇಸಾಕನಿಗೋಸ್ಕರ ಒಂದು ಹೆಣ್ಣನ್ನು ನೋಡಬೇಕು ಎಂಬುದಾಗಿ ಕಳುಹಿಸಿಕೊಡುತ್ತಾನೆ. ಅಲ್ಲಿ ಎಲಿಯಾಜರನ್ನು ರೆಬೆಕ್ಕಳನ್ನು ಕಂಡನು. ರೆಬೆಕ್ಕಳನ್ನು ನೋಡಿದ ತಕ್ಷಣ ಎಲಿಯಾಜರನಿಗೆ ಒಂದು ಆಕರ್ಷಣೆಯಾಗಿ, ಈಕೆಯೇ ನನ್ನ ಯಜಮಾನರ ಮಗನಾದಂಥ ಇಸಾಕನಿಗೆ ಸರಿಯಾದವಳು ಎಂಬುದಾಗಿ ಅಂದುಕೊಂಡನು. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮೊದಲಗಿತ್ತಿಯಾದ ಸಭೆಯನ್ನು ಲೋಕದೊಳಗಿಂದ ಆರಿಸಿಕೊಂಡಿದ್ದಾನೆ. ಕರ್ತನು ನಮ್ಮನ್ನು ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಎಫೆಸದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಂತರಾಗಿದ್ದೇವೆ. ನಮ್ಮ ಆರಿಸುವಿಕೆಯ ಮುಖ್ಯ ಉದ್ದೇಶ ಯಾವುದೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕು ಎಂಬುದಾಗಿ, ಕರ್ತನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕು ಎಂಬುದಾಗಿ, ಕರ್ತನ ಮಹಿಮೆಯನ್ನು ಪ್ರಖ್ಯಾತಿಗೆ ತರಬೇಕು ಎಂಬುದಾಗಿ. ಇದಕ್ಕೋಸ್ಕರ ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದನ್ನು ಎಲ್ಲ ಹೆಣ್ಣು ಮಕ್ಕಳು ಮಾತ್ರವಲ್ಲ, ಇಡೀ ಸಭೆಯೇ ಅರಿತುಕೊಳ್ಳಬೇಕು. ಎರಡನೇ ಗುಣವನ್ನು ನಾವು ಗಮನಿಸುವಾಗ, ರೆಬೆಕ್ಕಳು ಸುಂದರಿಯಾದ ಕನ್ಯೆ. ಆದಿಕಾಂಡ 24ನೇ ಅಧ್ಯಾಯ 16ನೇ ವಚನ ತಿಳಿಸುವಂಥದ್ದಾಗಿದೆ. ಆ ಹುಡುಗಿ ಬಹು ಸುಂದರಿಯಾಗಿಯೂ ಇನ್ನೂ ಮದುವೆಯಿಲ್ಲದ ಕನ್ನಿಕೆಯಾಗಿಯೂ ಇದ್ದಳು. ರೆಬೆಕ್ಕಳು ಕೇವಲ ಹೊರನೋಟದಲ್ಲಿ ಮಾತ್ರ ಸೌಂದರ್ಯವನ್ನು ವ್ಯಕ್ತಪಡಿಸಲಿಲ್ಲ. ಎಲಿಯೇಜರನು ನನ್ನ ಒಂಟೆಗಳಿಗೆ ನೀರನ್ನು ಕೊಡು
ಎಂಬುದಾಗಿ ಹೇಳುವಾಗ ಆತನಿಗೆ ಮಾತ್ರವಲ್ಲ ಒಂಟೆಗಳಿಗೂ ಸಹ ನೀರನ್ನು ಕೊಟ್ಟು ಆಕೆಯು ಎಷ್ಟು ದಯಾಮಯಳು, ಪ್ರೀತಿಮಯಳು ಎಂಬುದನ್ನು ಅಂತರಾಳದ ಸೌಂದರ್ಯ ಆಕೆ ವ್ಯಕ್ತಪಡಿಸಿದಳು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟಿರುವ ನಾವೆಲ್ಲರೂ ಸಹ ಸೌಂದರ್ಯವಂತರೇ ಆಗಿದ್ದೇವೆ. ಆದರೆ ಕೇವಲ ಹೊರಗಿನ ಸೌಂದರ್ಯವನ್ನು ತೋರ್ಪಡಿಸದೆ ಒಳಗಿನ ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಪ್ರತಿಯೊಬ್ಬರಲ್ಲಿಯೂ ಯೇಸು ಕ್ರಿಸ್ತನ ಸದ್ಗುಣಗಳು ಕಂಡುಬರಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿದ್ದಂಥ ಮನಸ್ಸು, ಪ್ರೀತಿ, ಕರುಣೆ, ದೀನತೆ, ಕ್ಷಮಾಪಣೆ ಮತ್ತು ಮನೋಭಾವನೆಗಳು ನಮ್ಮಲ್ಲಿ ಇರಬೇಕು. ರೆಬೆಕ್ಕಳು ಸೌಂದರ್ಯವತಿಯಾಗಿದ್ದಳು ಎಂಬತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಅಬ್ರಹಾಮನು ಮಾಡಿದಂಥ ತಪ್ಪನ್ನ ಇಸಾಕನು ಸಹ ಮಾಡುತ್ತಾನೆ. ಅಬಿಮೆಲೆಕನ ಜೊತೆಯಲ್ಲಿ ಆತನು ಸಂಪರ್ಕವನ್ನು ಬೆಳೆಸುವಾಗ ರೆಬೆಕ್ಕಳು ನನ್ನ ತಂಗಿ ಎಂಬುದಾಗಿ ಪ್ರಸ್ತಾಪ ಮಾಡುತ್ತಾನೆ. ಕಾರಣ, ಒಂದು ವೇಳೆ ನನ್ನ ಪತ್ನಿ ಎಂದರೆ ಅಬಿಮೆಲೆಕನು ಆಕೆಯನ್ನು ವಶ ಮಾಡಿಕೊಳ್ಳಬಹುದು ಎಂಬುದಾಗಿ. ಸಾರಳ ಬಗ್ಗೆ ಅಬ್ರಹಾಮನು ಅದೇ ತಪ್ಪನ್ನು ಮಾಡಿದ್ದನು. ಇಲ್ಲಿ ರೆಬೆಕ್ಕಳ ಬಗ್ಗೆ ಇಸಾಕನು ಅದೇ ತಪ್ಪನ್ನು ಮಾಡುತ್ತಾನೆ. ಆದರೆ ದೇವರು ಅದ್ಭುತ ಸ್ವರೂಪನು, ಮುಂದಾಲೋಚನೆಯ ಬಲ್ಲ ದೇವರು 2-3 ಪ್ರಸಂಗಗಳಲ್ಲಿ ಅವರನ್ನು ಕಾಪಾಡುತ್ತಾನೆ ಎಂಬುದಾಗಿ ನೋಡುತ್ತೇವೆ. 3ನೆಯ ಗುಣ, ಈಕೆಯು ಶ್ರಮದಾಯಕ ಕನ್ಯೆ. ಅಬ್ರಹಾಮನ ಸೇವಕನು ರೆಬೆಕ್ಕಳನ್ನು ಬಾವಿಯ ಬಳಿಯಲ್ಲಿ ಸಂಭವಿಸಿದಾಗ ರೆಬೆಕ್ಕಳು ಹೆಗಲಿನ ಮೇಲೆ ಕೊಡವನ್ನು ಹೊತ್ತುಕೊಂಡು ಬಂದಳು. ಹಾಗೂ ನೀರು ಕೇಳಿದ ಎಲಿಯೆಜರನಿಗೆ ಕುಡಿಯಲು ನೀರು ಕೊಟ್ಟು ಅವನ ಒಂಟೆಗಳಿಗೂ ನೀರನ್ನು ಬಾವಿಯಿಂದ ತಂದು ಕುಡಿಸಿದಳು ಎಂಬುದಾಗಿ ಆದಿಕಾಂಡ 24ನೇ ಅಧ್ಯಾಯ 17-19 ವಚನಗಳಲ್ಲಿ ನಾವು ಗಮನಿಸುವಂತರಾಗಿದ್ದೇವೆ. ಇದು ರೆಬೆಕ್ಕಳ ಶ್ರಮದಾಯಕ ಜೀವಿತಕ್ಕೆ ದ್ಯೋತಕವಾಗಿದೆ. ತನ್ನ ತಂದೆಯ ಮನೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಶ್ರದ್ಧೆಯಿಂದ ಪ್ರಾಮಾಣಿಕತನದಿಂದ ಕೆಲಸ ನಿರ್ವಹಿಸುತ್ತಿದ್ದಳು ಎನ್ನುವುದಕ್ಕೆ ಇದೊಂದು ಮಾದರಿಯ ದೃಷ್ಟಾಂತವಾಗಿದೆ. ಕ್ರೈಸ್ತ ಸಹೋದರಿಯರು ಸೋಮಾರಿಗಳಾಗಿರಬಾರದು. ತಮಗೆ ಕೊಟ್ಟಿರುವ ಜವಾಬ್ದಾರಿಕೆಯನ್ನು ಶ್ರದ್ಧೆಯಿಂದ ಮಾಡಬೇಕು ಎಂಬುದಾಗಿ ನಮ್ಮ ಸತ್ಯವೇದಗಳನ್ನು ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 15-17 ವಚನಗಳನ್ನು ಗಮನಿಸುವಾಗ ಇಲ್ಲಿ ಒಬ್ಬ ಶ್ರಮದಾಯಕ ವ್ಯಕ್ತಿ, ಹೆಣ್ಣು ಮಗಳು ಹೇಗಿರಬೇಕು ಎಂಬುದನ್ನು ತಿಳಿಸಿಕೊಡುವಂಥದ್ದಾಗಿದೆ. ಇನ್ನೂ ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ಊಟವನ್ನಿಟ್ಟು ತೊತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು. ಹೊಲವನ್ನು ನೋಡಿ ಯೋಚಿಸಿ ಕೊಂಡುಕೊಳ್ಳುವಳು. ತನ್ನ ಕೈಗೆಲಸದ ಲಾಭದಿಂದ ತೋಟ ಮಾಡಿಸುವಳು. ನಡುವೆಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳನ್ನು ಶಕ್ತಿಗೊಳಿಸುವಳು. ಮುಂದೆ ನೀವು ಓದುವಾಗ ಶ್ರಮದೀಕವಾದಂಥ ಹೆಣ್ಣು ಮಗಳ ಪ್ರತಿಫಲ ಎಷ್ಟು ಲಾಭದಾಯಕವಾಗಿರುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕಾಗಿದೆ. ಆದಿಸಭೆಯ ಸ್ತ್ರೀಯರು ಸೇವೆಯಲ್ಲಿ ಬಹಳ ಪ್ರಯಾಸಪಟ್ಟರು. ಕ್ರೈಸ್ತ ಸ್ತ್ರೀಯರಾದ ನಾವು ದೇವರ ವಾಕ್ಯವೆಂಬ ನೀರನ್ನು ದಣಿದ ಆತ್ಮಗಳಿಗೆ ಸಂತೃಪ್ತಿಯಾಗಿ ಕೊಡಬೇಕಾಗಿದೆ. 4ನೆಯ ಗುಣ, ಯಥಾರ್ಥಳಾದ ಕನ್ಯೆ ರೆಬೆಕ್ಕಳಾಗಿದ್ದಳು. ರೆಬೆಕ್ಕಳು ಒಬ್ಬ ಪರೋಪಕಾರ ಮಾಡತಕ್ಕಂಥ ಸ್ತ್ರೀ. ಎಲಿಯೆಜರನ ಒಂದು ಕೇಳುವಿಕೆಗೆ ಹೇಗೆ ಪ್ರತಿಕ್ರಿಯೆಯನ್ನು ನೀಡಿದಳು ಎಂಬುದಕ್ಕೆ ಒಂದು ಉದಾಹರಣೆಯಾಗಿದೆ. ಆಕೆಯು ತನಗೆ ಮಾತ್ರವಲ್ಲ, ಆ ಎಲಿಯೆಜರನಿಗೆ ಮಾತ್ರವಲ್ಲ, ಸೇವಕರಿಗೆ ಮಾತ್ರವಲ್ಲ, ಇಡೀ ಒಂಟೆಗಳಿಗೂ ಸಹ ನೀರನ್ನು ಕೊಡಲಿಕ್ಕೆ ಸಿದ್ಧಳಾದಳು. ನನಗೆ ಕಷ್ಟ ಆಗ್ತದೆ, ಆಯಾಸ ಆಗ್ತದೆ, ಇದಾಗೋದಿಲ್ಲ ಎಂಬುದಾಗಿ ಆ ಹೆಣ್ಣು ಮಗಳು ಹೇಳಲಿಲ್ಲ. ಆದಿಕಾಂಡ 24ನೇ ಅಧ್ಯಾಯ
23ರಿಂದ 25ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಅಬ್ರಹಾಮನ ಸೇವಕನು ರೆಬೆಕ್ಕಳಿಗೆ, ನಿನ್ನ ತಂದೆಯ ಮನೆಯಲ್ಲಿ ನಾವು ಇಳುಕೊಳ್ಳುವುದಕ್ಕೆ ಸ್ಥಳವಿದೆಯೋ ಎಂದು ಕೇಳಲು ಆಕೆಯು ಉತ್ತರ ಕೊಟ್ಟು, ಹುಲ್ಲು ಮೇವು ನಮ್ಮಲ್ಲಿ ಬಹಳ ಇದೆ ಮತ್ತು ಇಳುಕೊಳ್ಳುವುದಕ್ಕೆ ಸ್ಥಳವಿದೆ ಅಂದಳು. ಎಂತಹ ಪ್ರಾಮಾಣಿಕವಾದ ಯಥಾರ್ಥವಾದ ಉತ್ತರ! ರೆಬೆಕ್ಕಳ ಉತ್ತರದಲ್ಲಿ ಚಂಚಲತೆಯಾಗಲಿ, ಸಂದೇಹವಾಗಲಿ, ಕಪಟತನವಾಗಲಿ ಇರಲಿಲ್ಲ. ತನ್ನ ಹೃದಯದಲ್ಲಿರುವುದನ್ನು ಉದಾರವಾಗಿ ತಿಳಿಸಿದಳು, ಯಥಾರ್ಥವಾಗಿ ತಿಳಿಸಿದಳು. ಈ ಸಂದೇಶವನ್ನು ಕೇಳುತ್ತಿರುವ ನನ್ನ ಆತ್ಮೀಯ ಸಹೋದರಿಯರೇ, ನಿಮಗೆ ಒಂದು ಸಲಹೆಯನ್ನು ಕೊಡಲು ಇಷ್ಟಪಡುವತನಾಗಿದ್ದೇನೆ. ಯಥಾರ್ಥತೆಯ ಮೂಲಕ ನಾವು ಕರ್ತನ ಹೃದಯವನ್ನು ಅರಿಯಬಹುದು. ಯಥಾರ್ಥತೆಯ ಕಾರ್ಯಗಳು ಕರ್ತನ ಸನ್ನಿಧಿಯಲ್ಲಿ ನಿರ್ದೋಷಿಗಳು, ಪರಿಶುದ್ಧರು ಆಗಿರುವಂತೆ ಮಾಡುತ್ತದೆ. ಯಥಾರ್ಥತೆ ಸ್ಥಿರಚಿತ್ತರಾಗಿ ಕ್ರಿಸ್ತನಲ್ಲಿ ನೆಲೆಗೊಂಡು ಜೀವಿಸಲು ಸಹಾಯ ಮಾಡುತ್ತದೆ. ಯಥಾರ್ಥತೆಯು ಕ್ರೈಸ್ತಿಯ ಅನ್ಯೋನ್ಯತೆಯನ್ನು ಹೆಚ್ಚಿಸುತ್ತದೆ. ನಾವೆಲ್ಲರೂ ಪರಲೋಕದವರಾಗಿ ಜೀವಿಸಲು ಸಹಾಯ ಮಾಡುತ್ತದೆ. ಯಥಾರ್ಥತೆಯ ಮೂಲಕ ನಮ್ಮ ಪ್ರಾರ್ಥನೆಗೆ ಉತ್ತರ ದೊರೆಯುತ್ತದೆ. ಯಥಾರ್ಥವಾದ ಪ್ರಾರ್ಥನೆಯನ್ನು ಸ್ವಾಮಿ ಸದಾ ಕೇಳುವವನಾಗಿದ್ದಾನೆ. ಪ್ರಿಯರೇ, ರೆಬೆಕ್ಕಳು ಯಥಾರ್ಥವಾದಂಥ ಹೆಣ್ಣುಮಗಳು. ಶ್ರಮ ಆಕೆಯ ರಕ್ತದಲ್ಲೇ ಅಡಕವಾಗಿತ್ತು. ಕಷ್ಟಪಟ್ಟು ಕೆಲಸ ಮಾಡಿದಂಥ ಹೆಣ್ಣುಮಗಳು ಇವತ್ತು ಶ್ರಮವಹಿಸಿ ಶ್ರದ್ಧೆಯಿಂದ, ಯಥಾರ್ಥತೆಯಿಂದ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿರುವ ಹೆಣ್ಣು ಮಕ್ಕಳೇ, ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ನೀವು ಮಾಡುವ ಕೆಲಸಕ್ಕೆ ಪ್ರತಿಫಲವನ್ನು ಕೊಡುತ್ತಾನೆ. ನಿಮ್ಮ ಶ್ರಮವು ಯಾವುದೇ ಕಾರಣಕ್ಕೂ ವ್ಯರ್ಥವಾಗುವುದಿಲ್ಲ. 5ನೇ ಗುಣ, ನಿರ್ಧಾರ ಮಾಡಿದಂಥ ಕನ್ಯೆ. ರೆಬೆಕ್ಕಳು ನಿರ್ಧಾರದಲ್ಲಿ ಚಂಚಲತೆಯನ್ನು ತೋರಿಸಲಿಲ್ಲ. ಸರಿಯಾದ ನಿರ್ಧಾರವನ್ನು ಮಾಡಲಿಕ್ಕೆ ಆಕೆಯು ದೃಢವಾದ ಮನಸ್ಸನ್ನು ಹೊಂದಿಕೊಂಡಿದ್ದಳು. ಆದಿಕಾಂಡ 24ನೇ ಅಧ್ಯಾಯ 57ರಿಂದ 59ನೇ ವಚನವನ್ನು ಗಮನಿಸುವಾಗ, ಅವರು ನಾವು ಹುಡುಗಿಯನ್ನು ಕರೆದು ಆಕೆಯ ಅಭಿಪ್ರಾಯ ತಿಳಿದುಕೊಳ್ಳುತ್ತೇವೆ ಎಂದು ಹೇಳಿ ರೆಬೆಕ್ಕಳನ್ನು ಕರೆದು, ಈ ಮನುಷ್ಯನ ಜೊತೆಯಲ್ಲಿ ಹೋಗುವೆಯಾ ಎಂದು ಕೇಳಿದರು. ಆಕೆ ಹೋಗುತ್ತೇನೆ ಅನ್ನಲು ಅವರು ತಮ್ಮ ತಂಗಿಯಾದ ರೆಬೆಕ್ಕಳನ್ನು, ಆಕೆಯ ದಾದಿಯನ್ನು, ಅಬ್ರಹಾಮನ ಸೇವಕರನ್ನು, ಅವನ ಸಂಗಡ ಬಂದ ಮನುಷ್ಯರನ್ನು ಸಾಗ ಕಳುಹಿಸಿದರು. ಇದು ರೆಬೆಕ್ಕಳ ಸ್ಪಷ್ಟ ನಿರ್ಧಾರವನ್ನು ತಿಳಿಸುತ್ತದೆ. ದೇವರ ಭಯಭಕ್ತಿಯಲ್ಲಿ ಬೆಳೆದ ರೆಬೆಕ್ಕಳು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಳು. ಯೋಚಿಸಲಿಲ್ಲ, ತಡ ಮಾಡಲಿಲ್ಲ, ತನ್ನ ನಿಲುವನ್ನು ತಕ್ಷಣವಾಗಿ ತಿಳಿಸಿದಳು. ಪ್ರಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಹೆಣ್ಣು ಮಕ್ಕಳೇ, ನೀವು ಸರಿಯಾದ, ದೃಢವಾದ, ಯಥಾರ್ಥವಾದ ಭಕ್ತಿಯುಳ್ಳ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ದೇವರು ನಿಮಗೆ ಸಹಾಯವನ್ನು ಮಾಡುತ್ತಾನೆ. ರೆಬೆಕ್ಕಳಿಗೆ ತಿಳಿದಿತ್ತು, ನಾನು ಎಲ್ಲಿ ಹೋಗುತ್ತೇನೆ, ಯಾರ ಮನೆಗೆ ಹೋಗುತ್ತೇನೆ, ಯಾರ ಜೊತೆಯಲ್ಲಿ ಹೋಗುತ್ತೇನೆ, ನನ್ನ ಮನೆ ಯಾವುದು, ನಾನು ಸೇರಬೇಕಾದ ಸ್ಥಳ ಯಾವುದು ಎಂಬುದಾಗಿ ಆಕೆ ದೃಢ ನಿರ್ಧಾರವನ್ನು ಮಾಡಿಕೊಂಡಳು. ಪ್ರಿಯರೇ, ಇವತ್ತು ನಾನು ಮತ್ತು ನೀವು ಆ ನಿರ್ಧಾರದಲ್ಲಿ ಚಂಚಲತೆಯನ್ನು ತೋರಿಸದೆ ದೇವರಿಗೆ ಮೆಚ್ಚುಗೆಯಾದಂಥ ನಿರ್ಧಾರಗಳನ್ನು ಮಾಡುವುದಕ್ಕೆ ಮುಂದಾಗಬೇಕು. ಯೆಹೋಶುವನು ಹೇಳುವ ಹಾಗೆ, ಯೆಹೋಶುವ 24:15 ವಚನದಲ್ಲಿ, ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಇದು ದೃಢ ನಿರ್ಧಾರ. ನಮ್ಮ ನಿರ್ಧಾರಗಳು ಕ್ರಿಸ್ತನನ್ನೇ ಕೇಂದ್ರವಾಗಿ ಹೊಂದಿರಬೇಕು. ನಮ್ಮ ಜೀವಿತದ ನಿರ್ಧಾರಗಳು ವಾಕ್ಯಾಧಾರಿತವಾಗಿದ್ದರೆ ಜಯಪ್ರದ ಕ್ರೈಸ್ತಿಯ ಜೀವಿತವನ್ನು
ನಡೆಸಬಹುದು. ಚಂಚಲತೆ ಎಂದಲ್ಲ, ನಮ್ಮ ನಿರ್ಧಾರಗಳು ನೇರವಾಗಿರಬೇಕು, ದೃಢವಾಗಿರಬೇಕು, ಖಚಿತವಾಗಿರಬೇಕು, ದೇವರಿಗೆ ಭಯಪಡುವವರಾಗಿರಬೇಕು. 6ನೇ ಗುಣ, ಅಧೀನಳಾದಂಥ ಕನ್ಯೆ. ರೆಬೆಕ್ಕಳು ಒಬ್ಬ ದೀನತೆಯ ಸರಳವಾದಂಥ ವ್ಯಕ್ತಿಯಾಗಿದ್ದಳು. ಆದಿಕಾಂಡ 24ನೇ ಅಧ್ಯಾಯ 64 ಮತ್ತು 65ನೇ ವಚನವನ್ನು ಗಮನಿಸುವಾಗ ಇಲ್ಲಿ ಹೀಗೆ ತಿಳಿಸುವಂಥದ್ದಾಗಿದೆ. ರೆಬೆಕ್ಕಳು ಕಣ್ಣೆತ್ತಿ ಇಸಾಕನನ್ನು ನೋಡಿ ಒಂಟೆಯಿಂದ ಬೇಗ ಇಳಿದು ನಮ್ಮನ್ನು ಎದುರುಗೊಳ್ಳುವುದಕ್ಕೆ ಅಡವಿಯಲ್ಲಿ ನಡೆದು ಬರುವ ಆ ಮನುಷ್ಯನು ಯಾರೆಂದು ಆ ಸೇವಕನನ್ನು ಕೇಳಿದಳು. ಅವನೇ ನನ್ನ ದಣಿ ಎಂದು ಅವನು ಹೇಳಿದಾಗ ಆಕೆ ಮುಸುಕು ಹಾಕಿಕೊಂಡಳು. ಇದು ಆಕೆಯ ಅಧೀನತೆಯನ್ನು ಸೂಚಿಸುತ್ತದೆ. ರೆಬೆಕ್ಕಳು ಇಸಾಕನನ್ನು ಕಂಡಾಗ ತನ್ನನ್ನು ತಗ್ಗಿಸಿಕೊಂಡು ಅಧೀನತೆಯಿಂದ ಒಪ್ಪಿಸಿಕೊಟ್ಟಳು. ಪ್ರಿಯರೇ, ಗೌರವ, ಪ್ರೀತಿ, ಅಧೀನತೆ ಇದು ಕ್ರೈಸ್ತಿಯ ಉನ್ನತವಾದ ಗುಣಗಳು. ಪೌಲನು ಕೊಲೋಸ್ಯದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ ತಿಳಿಸ್ತಕ್ಕಂಥದ್ದು, ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ, ಇದು ಕರ್ತನಲ್ಲಿರುವವರಿಗೆ ಯೋಗ್ಯವಾಗಿದೆ ಎಂಬುದಾಗಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ರೆಬೆಕ್ಕಳು ಒಂದು ಮಾದರಿಯಾಗಿದ್ದಾಳೆ. ಯಾವ ರೀತಿಯಲ್ಲಿ ನಿಮ್ಮ ಪುರುಷರನ್ನು, ಪತಿಯನ್ನು, ಗಂಡಂದಿರನ್ನು ಗೌರವಿಸಬೇಕು ಎಂಬುದಾಗಿ ತಿಳಿಸಿಕೊಡುವ ರೆಬೆಕ್ಕಳಾಗಿದ್ದಾಳೆ. ನಾವು ದೀನತೆಯಾಗಿರುವಾಗ, ಅಧೀನತೆಯಲ್ಲಿ ನಡೆದುಕೊಂಡಾಗ, ತಾಳ್ಮೆಯಿಂದಿರುವಾಗ ದೇವರ ಗುಣವನ್ನು ವ್ಯಕ್ತಪಡಿಸುತ್ತೇವೆ. ಅಧೀನತೆ ಶಿಷ್ಯತ್ವದ ಹೆಗ್ಗುರುತು. ವಿಶ್ವಾಸಿಗಳಿಗೆ ಕರ್ತನಿಗೆ ಅಧೀನರಾಗಿರಬೇಕೆಂಬುದಾಗಿ ತಿಳಿಸುವಂಥದ್ದಾಗಿದೆ. ಅಧೀನರಾದಾಗ ನಮಗೆ ಬರ್ತಕ್ಕಂಥ ಫಲಗಳೇನು ಗೊತ್ತಾ? ದೇವರ ಚಿತ್ತವನ್ನು ಕಂಡುಕೊಳ್ಳುತ್ತೇವೆ, ಕರ್ತನ ಕೃಪೆಗೆ ಒಳಗಾಗುತ್ತೇವೆ, ಸೈತಾನನು ಅವನನ್ನು ಬಿಟ್ಟು ಓಡಿ ಹೋಗುತ್ತಾನೆ, ದೇವರು ಅವನನ್ನು ಆಶೀರ್ವದಿಸುತ್ತಾನೆ, ಇತರರನ್ನು ಕರ್ತನಿಗೆ ಗೆಲ್ಲುತ್ತೇವೆ. 7ನೇ ಗುಣ, ಹೆಂಡತಿಯಾದ ರೆಬೆಕ್ಕಳು. ಎಲಿಯಾಜರನ್ನು ರೆಬೆಕ್ಕಳ ಬಗ್ಗೆ ಎಲ್ಲವನ್ನೂ ತಿಳಿಸಿದಾಗ ಇಸಾಕನು ಆ ಒಳ್ಳೆಯ ವರದಿಯನ್ನು ಕೇಳಿಕೊಂಡು ಆದಿಕಾಂಡ 24ನೇ ಅಧ್ಯಾಯ 66 ಮತ್ತು 67ನೇ ವಚನ ಗಮನಿಸುವಾಗ ಹೇಳುವಂಥದ್ದಾಗಿದೆ. ಆ ಸೇವಕನು ತಾನು ಮಾಡಿದ ಕಾರ್ಯಗಳನ್ನೆಲ್ಲ ಇಸಾಕನಿಗೆ ತಿಳಿಸಿದ ನಂತರ ಇಸಾಕನು ಆಕೆಯನ್ನು ತಾಯಿಯಾದ ಸಾರಳ ಗುಡಾರಕ್ಕೆ ಕರೆದುಕೊಂಡು ಹೋದನು. ಈ ರೀತಿಯಾಗಿ ಅವನು ರೆಬೆಕ್ಕಳನ್ನು ವರಿಸಿದನು. ಆಕೆ ಅವನ ಹೆಂಡತಿಯಾದಳು. ಅವನು ಆಕೆಯನ್ನು ಪ್ರೀತಿಸಿ ತನ್ನ ತಾಯಿ ಸತ್ತ ದುಃಖವನ್ನು ಶಮನ ಮಾಡಿಕೊಂಡನು. ಪ್ರಿಯರೇ, ರೆಬೆಕ್ಕಳು ಇಸಾಕನಿಗೆ ಒಬ್ಬ ಉತ್ತಮವಾದಂಥ ಹೆಂಡತಿಯಾದಳು. ಗೌರವದಿಂದ ತುಂಬಿದಂಥ ಕುಟುಂಬಕ್ಕೆ ಸೇರಿದಳು. ಇಸಾಕನು ಸಂತೋಷವಾಗಿ ಆಕೆಯನ್ನು ಸ್ವೀಕಾರ ಮಾಡಿದಳು. 8ನೇದಾಗಿ ನೋಡುವಾಗ ರೆಬೆಕ್ಕಳು ತಾಯಿಯಾದಳು ಎಂಬುದಾಗಿ ನೋಡುತ್ತೇವೆ. ತಾಯಿಯಾದ ರೆಬೆಕ್ಕಳು ಇಸಾಕನನ್ನ ಮದುವೆಯಾದ ಮೇಲೆ ರೆಬೆಕ್ಕಳು 20 ವರ್ಷಗಳು ಬಂಜಿಯಾಗಿದ್ದಳು ಎಂಬುದಾಗಿ ಸತ್ಯವೇದ ತಿಳಿಸುವಂಥದ್ದಾಗಿದೆ. ಸ್ತ್ರೀಯರೇ, ನಿಮ್ಮಲ್ಲಿ ಕೆಲವರು ಮಕ್ಕಳನ್ನು ಬಯಸುವುದಾದರೆ ರೆಬೆಕ್ಕಳಿಗೆ ಇದ್ದಂಥ ತಾಳ್ಮೆ ನಿಮ್ಮಲ್ಲಿ ಇರಬೇಕು. ಆದಿಕಾಂಡ 25ನೇ ಅಧ್ಯಾಯ 21ನೇ ವಚನ ಹೇಳುವಂಥದ್ದಾಗಿದೆ. ಆಕೆ ಅಂದರೆ ರೆಬೆಕ್ಕಳು ಬಂಜಿಯಾಗಿರಲಾಗಿ ಅವನು ಅಂದರೆ ಇಸಾಕನು ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೆಕ್ಕಳು ಗರ್ಭಧರಿಸಿದಳು. ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡಾಗ
ಬಂಜೆಯಾಗಿರುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಗರ್ಭಧರಿಸುವವರಾಗಿದ್ದೀರಿ. ಆದಿಕಾಂಡ 25ನೇ ಅಧ್ಯಾಯ 24ರಿಂದ 26ನೇ ವಚನವನ್ನು ಗಮನಿಸುವಾಗ, ಆಕೆ ದಿನ ತುಂಬಿದಾಗ ಅವಳಿ ಮಕ್ಕಳನ್ನು ಹೆತ್ತಳು. ಮೊದಲು ಹುಟ್ಟಿದ ಮಗನಿಗೆ ಏಸಾವ ಎಂದು ಹೆಸರಿಟ್ಟನು, ಎರಡನೆಯ ಶಿಶುವಿಗೆ ಯಾಕೋಬ ಎಂದು ಹೆಸರಿಟ್ಟನು. ಇವರು ಹುಟ್ಟಿದಾಗ ಇಸಾಕನು 60 ವರ್ಷದವನಾಗಿದ್ದನು. ಅಂದರೆ ಇಸಾಕನು ಮದುವೆ ಆಗುವಾಗ ಅವನಿಗೆ 40 ವರ್ಷ ವಯಸ್ಸಾಗಿತ್ತು. ಪ್ರಿಯರೇ, ಬಂಜೆಯಾಗಿದ್ದ ರೆಬೆಕಳು ತಾಳ್ಮೆಯಿಂದ, ದೀನತೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಇದ್ದ ಕಾರಣ ಆಕೆ ಅವಳಿ ಮಕ್ಕಳಿಗೆ ತಾಯಿಯಾದಳು ಎಂಬುದಾಗಿ ನೋಡುವಂತರಾಗಿದ್ದೇವೆ. 9ನೇ ಗುಣ, ಕುಟುಂಬದಲ್ಲಿ ಗೊಂದಲವನ್ನು ತಂದಳು. ಇಷ್ಟೆಲ್ಲ ಒಳ್ಳೆಯ ಗುಣಗಳನ್ನು ನಾವು ರೆಬೆಕಳ ಬಗ್ಗೆ ಕಂಡುಕೊಳ್ಳುವಾಗ ಅಂತ್ಯವು ಅಷ್ಟು ಶುಭಕರವಾಗಿಲ್ಲ ಎಂಬುದಾಗಿ ಗಮನಿಸುವಂತರಾಗಿದ್ದೇವೆ. ರೆಬೆಕಳು ಒಬ್ಬ ಬಲಹೀನವಾದಂಥ ಹೆಣ್ಣು ಮಗಳು. ಅನೇಕ ಕಷ್ಟ, ನೋವು, ಸಂಕಟ, ದುಃಖಗಳನ್ನು ಅನುಭವಿಸಿದಂಥ ಹೆಣ್ಣು ಮಗಳು, ಧೈರ್ಯಶಾಲಿಯಾದಂಥ ಹೆಣ್ಣು ಮಗಳು, ತಾಳ್ಮೆ ಉಳ್ಳಂಥ ಹೆಣ್ಣು ಮಗಳು. ಆಕೆಯ ಜೀವಿತದಲ್ಲಿ ಇಷ್ಟೊಂದು ಗೊಂದಲ ಉಂಟಾಗುತ್ತದೆ ಎಂಬುದಾಗಿ ಆಕೆ ಊಹಿಸಿಕೊಳ್ಳಲಿಲ್ಲ. ಕಾರಣ ಏನೆಂದರೆ, ಇಲ್ಲಿ ಮಕ್ಕಳಿಗೆ ನಾವು ತೋರಿಸುವ ಪ್ರೀತಿ ವ್ಯತ್ಯಾಸವಾದಾಗ, ತಾರತಮ್ಯವನ್ನು ನಾವು ತೋರಿಸುವಾಗ ಎಂತಹ ಗೊಂದಲ ಉಂಟಾಗುತ್ತದೆ ಎಂಬುದಕ್ಕೆ ರೆಬೆಕಳ ಇಸಾಕನ ಜೀವಿತವೇ ಕಾರಣವಾಗುವಂಥದ್ದಾಗಿದೆ. ನಾವು ಗಮನಿಸುವಂತರಾಗಿದ್ದೇವೆ, ತಂದೆ ತಾಯಿಗಳ ಈ ಅಸೂಹೆಯಿಂದ, ಈ ವ್ಯತ್ಯಾಸದಿಂದ, ಈ ಭಿನ್ನಾಭಿಪ್ರಾಯದಿಂದ, ಹಗೆತನ, ವ್ಯತ್ಯಾಸ, ಸಮಸ್ಯೆ, ಕಷ್ಟಗಳು, ವೈಮನಸ್ಸು ಉಂಟಾದವು ಎಂಬುದಾಗಿ ನೋಡುತ್ತೇವೆ. ಇಸಾಕನು ಏಸಾವನನ್ನು ಪ್ರೀತಿ ಮಾಡಿದನು, ರೆಬೆಕಳು ಯಾಕೋಬನನ್ನು ಅತಿಯಾಗಿ ಪ್ರೀತಿ ಮಾಡಿದಳು. ಪ್ರಿಯ ಪೋಷಕರೇ, ನಿಮ್ಮೆಲ್ಲರಿಗೂ ಒಂದು ಸಲಹೆ: ನಿಮ್ಮ ಮಕ್ಕಳಿಗೆ ವ್ಯತ್ಯಾಸವನ್ನು ತೋರಿಸಬೇಡಿ. ನಿಮಗೆ 3 ಮಕ್ಕಳಿರಬಹುದು, 5 ಮಕ್ಕಳಿರಬಹುದು, ಅಥವಾ 10 ಮಕ್ಕಳೇ ಇರಬಹುದು. ಎಲ್ಲ ಮಕ್ಕಳನ್ನು ಒಂದೇ ರೀತಿಯಲ್ಲಿ ಪ್ರೀತಿ ಮಾಡುವಂತೆ ಕ್ರಿಸ್ತನಲ್ಲಿ ಬೇಡಿಕೊಳ್ಳಿ. ದೇವರು ನಮ್ಮೆಲ್ಲರನ್ನ ಪ್ರೀತಿಸಿದ ಹಾಗೆ ಯಾರಿಗೂ ಸಹ ವ್ಯತ್ಯಾಸವನ್ನು ತೋರಿಸುವುದಿಲ್ಲ. ಒಂದೇ ರೀತಿಯಲ್ಲಿ ಪ್ರೀತಿ ಮಾಡುವ ಹಾಗೆ ನಾವು ನಮ್ಮ ಮಕ್ಕಳನ್ನು ಅದೇ ರೀತಿಯಲ್ಲಿ ಪ್ರೀತಿ ಮಾಡೋಣ. ಸ್ತ್ರೀಯರೇ, ರೆಬೆಕಳ ಜೀವಿತದ ಒಳ್ಳೆಯ ಗುಣಗಳು ನಿಮ್ಮದಾಗಿರಲಿ. ಒಳ್ಳೆಯ ಪಾಠವನ್ನು ತೆಗೆದುಕೊಂಡು ದೇವರ ಆಶ್ರಯದಲ್ಲಿ ನೀವು ಉತ್ತಮವಾದ ಹೆಣ್ಣು ಮಗಳಾಗುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಮಾಡೋಣ. ಸರ್ವಕ್ಕೂ ಒಡೆಯನಾದ ನಮ್ಮ ತಂದೆಯಾದ ದೇವರೇ, ಸಮಯಕ್ಕೋಸ್ಕರ ಸ್ತೋತ್ರ ಹೇಳುತ್ತಾ, ರೆಬೆಕಳ ಜೀವಿತದಲ್ಲಿ ಬಂದಿರತಕ್ಕಂಥ ಒಳ್ಳೆಯ ಗುಣಗಳು ಎಲ್ಲ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿಯೂ ಉದಾಹರಣೆಯಾಗಿಯೂ ಮಾರ್ಗದರ್ಶಕವಾಗಿರಲಿ ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ.